ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಅವಲಕ್ಕಿ ಇಡ್ಲಿ. ನಮಗೆ ಇಡ್ಲಿ ಯಾವಾಗ ತಿನ್ನಬೇಕು ಅನಿಸುತ್ತೆ ತಕ್ಷಣ ಮಾಡ್ಕೋಬೋದು. ಒಂದು 10-15 ನಿಮಿಷದಲ್ಲಿ ಇಡ್ಲಿನ ಮಾಡ್ಕೋಬೋದು. ನೋಡಿ ಎಷ್ಟು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ತುಂಬಾ ಸಾಫ್ಟಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಅವಲಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಈಗ ನಾನು ಅವಲಕ್ಕಿ ಇಡ್ಲಿ ಮತ್ತು ಚಟ್ನಿ ಮಾಡೋದನ್ನ ತೋರಿಸ್ತೀನಿ. ಈಗ ನಾನು ಇದರಲ್ಲಿ 1 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ತೊಗೊಂಡ್ಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು 2-3 ಸಾರಿ ಚೆನ್ನಾಗಿ ತೊಳಿತೀನಿ. ನೋಡಿ, ಈಗ 2-3 ಸಾರಿ ಚೆನ್ನಾಗಿ ತೊಳೆದಿದ್ದೀನಿ. ನಾನು ಯಾವ ಕಪ್ನಲ್ಲಿ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ಪು ಹುಳಿ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ ಚೆನ್ನಾಗಿ ಕಲಸಿದ್ದಾಯಿತು. ಇವಾಗ ಇಡ್ಲಿ ರವೆ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಇರೋ ರವೆ ತೊಗೋಬೇಕು. ಇಡ್ಲಿ ರವೆ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಅವಲಕ್ಕಿ, 1 ಕಪ್ ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಾರಿ ತೊಳೆದು ನೆನೆ ಇಡ್ತೀನಿ. ನೋಡಿ 2-3 ಸಾರಿ ತೊಳೆದಿದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಒಂದು 15 ನಿಮಿಷ ನೆನೆಸೋಣ. ಇವಾಗ ಅದು ಇಡ್ಲಿ ರವೆ ಮತ್ತು ಅವಲಕ್ಕಿ ನೆನೀತಾ ಇರಲಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋದಕ್ಕೆ 1 ಸ್ಪೂನು ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ನಾನು ಕಡಲೆಕಾಯಿ ಬೀಜನ ಹಾಕ್ತೀನಿ. ಇದು ನಮ್ಮ ಮೀಡಿಯಮ್ ಉರಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಉರಿರಿ. ಇವಾಗ ಹಸಿರುಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 5-6 ಹಸಿರುಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜನ ಉರಿತಾ ಇದ್ದೀನಿ. ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಹುರಿಗಡ್ಲೆನ ನೋಡಿರಿ ಸ್ವಲ್ಪ ಹಾಕ್ತೀನಿ. ಹುರಿಗಡ್ಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಹುರಿತೀನಿ. ಇವಾಗ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗಿದೆ, ಹುರಿದಿರೋದೆಲ್ಲ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಅದು ಹಾಕಬೇಕು. ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇಷ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ. 2 ಒಣಮೆಣಸಿನ್ಕಾಯಿ ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು.
ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ಚಟ್ನಿಗೆ ಹಾಕೋಣ. ಇವಾಗ ಅವಲಕ್ಕಿ ಇಡ್ಲಿಗೆ ಚಟ್ನಿ ರೆಡಿ ಆಯಿತು. ಇವಾಗ ನೋಡಿ, ಅವಲಕ್ಕಿ ನೆನೆಸಿಟ್ಟಿದ್ನಲ್ಲ, ಇವಾಗ ನಾನು ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ. ಮಿಕ್ಸಿ ಜಾರ್ಗೆ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇಷ್ಟು ನಯಸ್ಸಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಬೇರೆ ಒಂದು ಪಾತ್ರೆಗೆ ತೆಗೆದುಹಾಕ್ಕೊಳ್ಳೋಣ. ಇವಾಗ ರವೆನ ನಾನು 15 ನಿಮಿಷ ನೆನೆಸಿಟ್ಟಿದ್ನಲ್ಲ, ಇವಾಗ ರವೆನ ನೀರೆಲ್ಲ ಬಸಿಯೋಣ. ಇವಾಗ ನೀರು ಬಸ್ತಿದ್ದಾಯಿತು. ಈಗ ನೋಡಿ, ರವೆನ ನೀರಿಲ್ದ ಹಾಗೆ ಚೆನ್ನಾಗಿ ಕೈನಲ್ಲಿ ಹಿಂಡಬೇಕು. ನೀರಿರಬಾರ್ದು, ಚೆನ್ನಾಗಿ ಈ ಥರ ಕೈನಲ್ಲಿ ಹಿಂಡಿ ಹಾಕಬೇಕು. ಈಗ ರವೆಯನ್ನೆಲ್ಲ ಹಿಂಡಿ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅವಲಕ್ಕಿ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇನೋ 1 ಪ್ಯಾಕೆಟು ಇನೋನ ಹಾಕ್ತೀನಿ. ಇನೋ ಇಲ್ಲ ಅಂತಂದರೆ ನೀವು ಅಡುಗೆ ಸೋಡಾನ ಹಾಕಿರಿ. ಇನೋ ಹಾಕಿದ ಮೇಲೆ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಹಿಟ್ಟು ಎಷ್ಟು ಚೆನ್ನಾಗಿ, ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಏನೋ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ನೊರೆ ಥರ ಬಂದು ಎಷ್ಟು ಚೆನ್ನಾಗಿ ಆಗಿದೆ ಇಡ್ಲಿ ಹಿಟ್ಟು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಲೈಟ್ ವೆಯ್ಟ್ ಆಗುತ್ತೆ ಹಿಟ್ಟು, ಆವಾಗ ಸಾಫ್ಟಾಗಿ ಬರುತ್ತೆ. ಈಗ ಇಡ್ಲಿ ಪ್ಲೇಟ್ ತೊಗೊಂಡು ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆ ಸವರ್ತೀನಿ. ಈಗ ಎಣ್ಣೆ ಸವರಿದ ಮೇಲೆ ಈಗ ನೋಡಿ, ಸ್ವಲ್ಪನೇ ಹಾಕಬೇಕು. ನಮ್ಮ ಮನೇಲಿರೋ ಇಡ್ಲಿ ಪ್ಲೇಟು ಆಳ ಇಲ್ಲ, ಅಗಲ ಇದೆ. ಅದಕ್ಕೆ ಇಡ್ಲಿ ಸ್ವಲ್ಪ ಅಗಲವಾಗಿ ಬರುತ್ತೆ. ಸ್ವಲ್ಪನೇ ಹಾಕಬೇಕು, ಆವಾಗ ಇಡ್ಲಿ ಉಬ್ಬುಬ್ಬು ಬರುತ್ತೆ. ಇವಾಗ ನೋಡಿ, ಎಲ್ಲ ಪ್ಲೇಟ್ಗೂ ಕೂಡ ಹಾಕಿದ್ದೀನಿ. ಈಗ ಒಂದು ಕಡೆ ನೀರನ್ನ ಕಾಯಕ್ಕಿಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ನೀರು ಕಾದಿದೆ, ಕುದೀತಾ ಇದೆ. ಇವಾಗ ನಾನು ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ತೀನಿ. ಅಬೆನಲ್ಲಿ 15 ನಿಮಿಷ ಬೇಯಿಸ್ತೀನಿ. ಈಗ ನೋಡಿ, ಮುಟ್ಟಿದರೆ ಕೈಗೆ ಅಂಟೋದಿಲ್ಲ, ಚೆನ್ನಾಗಿ ಬೆಂದಿದೆ.
ನೋಡಿ ಎಷ್ಟು ಚೆನ್ನಾಗಿ ಸುಲಭವಾಗಿ ಬರ್ತಾ ಇದೆ. ಎಷ್ಟು ಸಾಫ್ಟಾಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ, ತುಂಬಾ ಸಾಫ್ಟಾಗಿರುತ್ತೆ. ಯಾವಾಗ ಇಡ್ಲಿ ತಿನ್ನಬೇಕು ಅನಿಸುತ್ತೆ ಒಂದು 10-15 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಮಾಡಿ ತೋರಿಸಿರೋ ಥರ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ಇಡ್ಲಿಗೂ ಈ ಚಟ್ನಿಗೂ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿದೆ. ಇವಾಗ ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ನಿಮ್ಮನೇಲಿ ನೀವು ಒಂದು ಸರಿ ಮಾಡಿ ನೋಡಿರಿ. ನೋಡಿ ಈ ಚಟ್ನಿಗೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಇಡ್ಲಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.